ನೋಡ್ರಿ ಇಲ್ಲಿ ಹಗ್ಗ ತಡ್ಪಲ್ ನಾನು ಹಚ್ಚೀನಿ. ಇದೊಂದು ಗಾಡಿ ಬಂದೈತಿ. ಏನು ಇದನ್ನು ಖಾಲಿ ಮ್ಯಾಗ ಮಾಡ್ತಾರೋ ಗೊತ್ತಿಲ್ಲ. ನಾವು ಹಗ್ಗ ತಡ್ಪಲ್ ಎಲ್ಲ ಹುಚ್ಚಿ ರೆಡಿ ಇಟ್ಟಿವಿಗೆ. ಅವರು ಹುಡುಗರು ಬಂದಾರ, ಕಸಾದು ಹೊಡ್ಯಾಕತ್ತಾರ. ಹೊಡೆದ ಓಪನ್ ಮಾಡ್ತಾರೆ. ಈಗ ಮಾಲಕರಿಗೆ ಫೋನ್ ಹಚ್ಚಿದ್ವಿ, ಬರ್ತಾ ತಡಿಪ ಅಂದಾರ. ತಾಸಂದಿದ್ರೆ ಬಂದಾರ ಈಗ ಕರೆಕ್ಟ್. ಕ್ಯಾಂಟ್ರ್ ಒಳಗೆ ಐತೆ ಅಂತ ಮಾಲ, ಅದಕ್ಕೆ ಗಾಡಿ ಅಲ್ಲಿ ಹಚ್ಚಿದ್ಯಾ, ಅಲ್ಲಿಂದ ತೊಗೊಂಬಂದು ಇಲ್ಲಿ ಹಚ್ಚಪ್ಪ ಅಂದಾರಿಗೆ. ಅರಣ್ಯ ಪಾಯಿಂಟಿನ ಅಂಗಡಿ ಪೂರ ಸಂಧ್ಯಾಗ ಐತಿ. ಗಾಡಿ ಕಟಾನ ಕಟ್ಟಿ ಹೊಂಟೈತಿ ಇಲ್ಲಿ, ಅದಕ್ಕೆ ಇಲ್ಲಿ ಹೊಂಟೇನಿಗೆ. ನೋಡ್ರಿ ಎಷ್ಟು ಸಂಧ್ಯಾಗ ಐತಿ ಅಂಗಡಿ. ನೋಡ್ರಿ ಇಲ್ಲಿ ರಿಟರ್ನ್ ಲೋಡ್ ಮಾಡೀನಿ ಇಷ್ಟೇ. ಇನ್ನೂ ಫ್ಯಾನ್ ಒಂದು 20 ಕುರ್ಚಿ ಅದಾವೆ, ಅವ್ರ ಅಂಗಡಿಗೆ ಹೋಗಿ ಹಾಕೋಬೇಕು. ಮತ್ತೆ ಈಗ ಬರ್ರಿ ಸೀದಾ ಒಂದು ಬಿಲ್ ಇಸ್ಕೊಂಡು ಅವ್ರ ಅಂಗಡಿಗೆ ಹೋಗೋಣ. ಇಲ್ಲಿ ರೋಡ್ನಾಗ ಆಕ್ಸಿಡೆಂಟ್ ಆಗೈತಿ, ಸ್ಪಾಟ್ ಮ್ಯಾಗ ಸತ್ತಿರ್ಬೇಕು. ಹೌದು ಬೈಕ್ ನೋಡ್ರಿ ಇಲ್ಲಿ ಯಾವ ನಮೂನೆ ಆಗೈತಿ ಪೂರ ಬೈಕ್ನೇವ. ಸ್ಪಾಟ್ ಮ್ಯಾಗ ಔಟಾಗ್ಯಾನ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳಗ್ಗೆನೇ ಎದ್ದು ರೆಡಿಯಾಗಿ ಸೀದಾ ಕಂಪ್ನಿಗೆ ಬಂದೀವಿ. ನಮ್ದು 3ನೇ ಪಾಳೆ ಉಳಿದಿತ್ತೆ. ಈಗ 1ನೇ ಪಾಳದ ಗಾಡಿ ರಂಜಾನ್ ಹಚ್ಚಾನ ಲೋಡಿಂಗ್ ಮಾಡೋಕೆ ದಾವಣಗೆರೆಗೆ ಅಂತಂತೇಳಿ. ರಂಜಾನಂದ 1ನೇ ಪಾಳೆ ಇತ್ತು ನಿನ್ನಿಲಿಂದ. ಈಗ ಗಾಡಿ ಲೋಡಿಂಗ್ ಹಚ್ಚಾನ. ನಮ್ಮ ಗಾಡಿ ಇಲ್ಲಿ ಐತಿ. ನಮ್ದು ಇವತ್ತು 3ನೇ ಪಾಳೆ ಐತಿ. 2ನೇ ಪಾಳೆ ಅದಾವ ಇನ್ನೂ ಬಂದಿಲ್ಲ, ನೋಡ್ಬೇಕು. 500 ಪೀಸ್ ಏನೋ ಚೇರ್ ಅದಾವಂತ ದಾವಣಗೆರೆಗೆ. ಇವತ್ತು ಖಾಲಿ ಮಾಡೋದಂತ ಹಚ್ಚಾನ ಗಾಡಿ. ಚೇರು ತೆಗಿಯತ್ತಾರ. ಗಾಡಿ ಲೋಡಿಂಗ್ ಮಾಡಾಕತ್ತಾರ. ಇದೊಂದು ಗಾಡಿ ಖಾಲಿ ಮಾಡೋದು ಬಂದೈತಿ ಪೂರ 37 ಫೂಟಿನ ಕಂಟೈನರ್. ಇದೊಂದು ಖಾಲಿನೂ ಮಾಡಾಕತ್ತಾರ, ಅರ್ಧ ಮಾಡ್ರೆ. ಈಗ ಇದು ಅರ್ಜೆಂಟ್ ಲೋಡಿಂಗ್ ಐತೆ ಅಂತ ಅದಕ್ಕೆ ಇದನ್ನು ಲೋಡ್ ಮಾಡಾಕತ್ತಾರ. ಈಗ ಒಂದು ಗಾಡಿ ರಂಜಾನಂದ ಫೈನಲ್ ಆಗಿ ಪೂರ ಗಾಡಿ ಲೋಡ್ ಆಗುತ್ತೆ. ಲೋಡ್ ಮಾಡಿ ಈ ಕಡೆ ಹಗ್ಗ ಅದು ಹಾಕೀವಿ. ತಾಡ್ಪಲ್ ಹಾಕುವಂಥದ್ದು ಏನಿಲ್ಲ, ಇವತ್ತ ಖಾಲಿ ಹಾಕತ್ತಂತಿದೆ. ಹಾಕೋಣವ. ಇವತ್ತು ಒಂದು ಸ್ವಲ್ಪ ಹೈಟ್ ಭಾಳ ಆಗೈತಿ ಪಾಪ ಇದು ಗಾಡಿ. ನಮ್ಮದು ಮೊನ್ನೆ ಹಿಂಗಾಗಿತ್ತು ದಾವಣಗೆರೆಗೆ, ಅದ ಪಾಯಿಂಟಿಗೆ. ಇವತ್ತು ರಂಜಾನ್ ಆಗೈತೆ ಹಂಗೆ. ಈಗ ನಮ್ಮದು 1ನೇ ಪಾಳೆ. ನಮ್ಮ ಮುಂದೆ 2 ಗಾಡಿ ಇದ್ವು, 2 ಗಾಡಿ ಲೋಡ್ ಆದ್ವು. ಇದೊಂದು ಗಾಡಿ ತುಂಬ್ಯಾರಿಗೆ. ಇದು ಲೈಲ್ಯಾಂಡ್ ಎಲ್ಲಿಗಪ್ಪ ಅಂದ್ರೆ ಬೆಳಗಾವ್ ಅಂತಿದೆ. ಇದು ಇವತ್ತು ಖಾಲಿ ಆಕೈತಿ, ರಂಜಾನ್ ಹೋದ. ಇದು ಗಾಡಿ ಲೋಡ್ ಆಗೈತಿ. ಈಗ ಸೀದಾ ನೆಕ್ಸ್ಟ್ ನಮ್ಮದು 1ನೇ ಪಾಳೆ ಇರುತ್ತೆ. ನೆಕ್ಸ್ಟ್ ಲೋಡಿಂಗ್ ಅಂದ್ರೆ ಲೋಡಿಂಗ್ ಮಾಡಬೇಕು. ಅದಕ್ಕೆ ಈಗ ಬೆಳಗಾವ್ ಇದೆ. ಇದು ಇವತ್ತು ಖಾಲಿ ಆಕೈತಿ. ದಾವಲ್ಸ ಬಂದು ಹಗ್ಗ ಹಾಕಾಕತ್ತಾರ ಇವರು. ಫೈನಲ್ ಆಗಿ ಹಗ್ಗ ಹಾಕಿದ್ವಿ. ಬಿಲ್ಲು ಬಂದ್ರೆ ತೊಗೊಂಡು ಹೋಗ್ಕಾನೀಗ ಖಾಲಿ ಮಾಡಕ್ಕೆ ಅವನು. ಫೈನಲ್ ಆಗಿ ನಮ್ಮ ಗಾಡಿಗೆ ಲೋಡಿಂಗ್ ಬಂದೈತಿ. ಪಾಯಿಂಟ್ಗೆ ಹಚ್ಚಂದ್ರೆ ಲೋಡಿಂಗ್ ಪಾಯಿಂಟಿಗೆ ಹಚ್ಚೀನಿಗೆ ಲೋಡ್ ಮಾಡ್ಬೇಕು. ಮಟ್ರಿಯಲ್ ತೆಗಿಬೇಕು ಅವ್ರು. ಗಾಡಿ ಅಂತೂ ಹಚ್ಚೀನಿ, ಇನ್ನೂ ಮಟ್ರಿಯಲ್ ತೆಗಿಬೇಕು. ಮಟ್ರಿಯಲ್ ತೆಗೆದ್ಮ್ಯಾಗ ನಮ್ಮ ಮುತ್ತೆ ಹಚ್ಚಂದ್ರೆ ಒಲೆನಾತಾನೆ. ಇವಾಗ ಗುಲ್ಬರ್ಗ ಐತೆ. ನೆಕ್ಸ್ಟ್ ಹೋಗಿ ಬಿಡ್ಬೇಕಿಲ್ಲ ಮುತ್ತೆ, ಸುಮ್ಮನೆ ಒಲೆ ಬಿಡೆ ಒಲೆ ಕಡೆ. ನಮ್ಮ ಗಾಡಿ ಮಾಲ್ ತೆಗೆದ್ರೆ ಲೋಡ್ ಮಾಡ್ಕೊಳ್ಳೋಣ ಮೊದಲಿಗೆ. ಫೈನಲ್ ಆಗಿ ಎಲ್ಲರೂ ಊಟ ಮಾಡಿ ಬಂದವ್ರಿಗೆ. ಊಟ ಮಾಡಿ ಬಂದು ಮಾಲ್ ತೆಗಿಯತ್ತಾರ. ಬರೀ ಮ್ಯಾಟ್ರಸ್ ಅದಾವಂತೆ, ಬರೀ ಗಾದಿ ಅಷ್ಟೇ ಅದಾವಂತ ಅಂತಂದ್ರೆ. ನೋಡ್ರಿ ಇಲ್ಲಿ ಎಲ್ಲ ಒಂದೇ ಸೈಜಿನ ಗಾದಿ ಅದಾವ ಅಂತ ಹೇಳ್ಯಾರ. ಭಾಳ ಇಲ್ಲ ಗಾದಿ, 28 ಪೀಸ್ ಅದಾವೆ. ಅದ್ರ ದೊಡ್ಡ ಇರ್ತಾವಲ್ಲ, ನೋಡ್ಬೇಕು ಹೈಟ್ ಆಕೈತಿ ಏನು. ಮಟ್ರಿಯಲ್ ಎಲ್ಲ ತೆಗೆದು ಗಾಡಿ ಒಳಗೆ ರಟ್ ಹಾಸಿ ಲೋಡಿಂಗ್ ಮಾಡಾಕತ್ತಾರಿಗೆ. ಪೂರ ಮ್ಯಾಟ್ರಸ್ ಅದಾವೆ 28 ಪೀಸ್. ಮತ್ತೇನೋ ಪಿಲ್ಲೋ ಬಂಡಲವು ಅದಾವೆ. ನೋಡು ಎಷ್ಟೊತ್ತಾಕೈತಿ ಲೋಡಿಂಗ್. ರಂಜಾನು ಒಂದು ಇದನ್ನ ಇಟ್ಟುಗ್ಯಾನ ತಾಡ್ಪಲ್. ಅವ್ನು ತಾಡ್ಪಲ್ ನಮ್ಮ ತಾಡ್ಪಲ್ ತೋತ್ ಬಿದ್ದಿತ್ತಲ್ಲ, ಅದ್ರ ಸಂಬಂಧ ಅವನೇ ತಾಡ್ಪಲ್ ಇಲ್ಲೇ ಇಟ್ಟುಗ್ಯಾನ. ಅದೊಂದು ತಾಡ್ಪಲ್ ಹಾಕೊಂಡು ಹೋದ್ರಾತೆ ಇವತ್ತು. ಬರ್ರಿ ಬೇಡ ನಾ ಲೋಡ್ ಮಾಡಿಸ್ಕೊಂಡು ತಾಡ್ಪಲ್ ಹಾಕೋಣಂತೆ. ಲೋಡಿಂಗ್ ಮಾಡಾಕತ್ತಾರ. ಅರ್ಧ ಗಾಡಿ ಆತಿಗೆ, ಇನ್ನೂ ಅರ್ಧ ಮಟ್ರಿಯಲ್ ಅದಾವೆ. ನೋಡೋಣ ಹೈಟ್ ಬರ್ಬೋದು ಇವತ್ತು, ಯಾಕಂದ್ರೆ ಪಿಲ್ಲೋ ಬಂಡಲ್ ಅವು ಅದಾವೆ. ಆತು. ಇನ್ನೂ ಒಂದು ಪಿಲ್ಲೋ ಬಂಡಲ್, ಇನ್ನೊಂದು ಗಾದಿ ಬಂಡಲ್ ಐತಿ. ಇದೊಂದು ಗಾದಿ ಬಂಡಲ್. ಮತ್ತು ಅಲ್ಲಿ ಅವು 2-3 ಚೀಲ ಅದಾವೆ. ಒಂದು 3 ಚೀಲ, ಇದೊಂದು ಗಾದಿ ಬಂಡಲು. ಆದ್ರೆ ಆತು ನಮ್ಮ ಗಾಡಿ ಲೋಡ್ ಪೂರ. ಈಗ ನಡಕ್ಕೆ ಹಾಕ್ಬಿಡೋಣ ಜೀರೋನು.
ಫೈನಲ್ ಆಗಿ ಗಾಡಿ ಲೋಡ್ ಮಾಡಿ ತಾಡ್ಪಲ್ ಹಾಕಿ ನಿದರ್ಶನಿಗಿಲ್ಲೇ ಒಂದು ವಿರೂಪಾಕ್ಷ ಅನ್ನೊಂದು ಗಾಡಿ ಮತ್ತು ಲೋಕಲ್ ನಮ್ಮ ಗಾಡಿ ತಾಡ್ಪಲ್ ಹಾಕಿದ್ದೆ. ಈ ಗಾಡಿ ಮತ್ತು ಗುಲ್ಬರ್ಗ ತುಂಬೈತಿ. ಇನ್ನೇನು ಗಾಡಿ ಇಲ್ಲ, ಇವು 2 ಗಾಡಿ ಅದಾವೆ. ಇನ್ನೊಂದು 2-3 ಗಾಡಿ ಆದ್ರೆ ಆಗೇ ಹೋಯ್ತು ನಮ್ಮ ನೀಲ್ಕಮಲ್ದಾಗ. ಫೈನಲ್ ಆಗಿ ನಮ್ಮ ಗಾಡಿ ಬಿಲ್ ಅದು ಎಲ್ಲ ಬಂದೈತಿ. ನಮ್ಮ ಗಾಡಿ ಬಿಲ್ ಅದು ತೊಗೊಂಡು ಮನೆಗೆ ಹೊಂಟಿದ್ದೆ ನಾ ಇನ್ನೇನೆ. ಮತ್ತು ನಮ್ಮ ಒತ್ತನ ಗಾಡಿ ಲೋಡಿಂಗ್ ಬಂದೈತಿ. ಅವ ಲೋಡಿಂಗ್ ಮಾಡ್ಯಾನ. ಅವನು ಸಾಗರ ಶಿವಮೊಗ್ಗ ಲೋಡಿಂಗ್ ಮಾಡ್ಯಾನ. ಅದಕ್ಕೆ ಹಗ್ಗ ತಾಡ್ಪಲ್ ಹಾಕೋಗಂದ ಅದಕ್ಕೆ ಸಂಬಂಧ ಐತೇನೀಗ. ನಮ್ಮ ಮತ್ತೆ ಮ್ಯಾಗಿಂದ ತಾಡ್ಪಲ್ ಬಿಡಾಕತ್ತಾನ, ಸದ್ದಾಮ್ ಜಗ್ಗತ್ತಾನ. ಇದೊಂದು ಬಡ ಹಗ್ಗ ತಾಡ್ಪಲ್ ಹಾಕಿದ್ರೆ ಆತ. ನೆಕ್ಸ್ಟ್ ಏನು ಲೋಡಿಂಗ್ ಇಲ್ಲಂತೆ. ಅಲ್ಲಿಂದ ಸೀದಾ ಬಿಲ್ ತೊಗೊಂಡು ಈಗ ಡೀಸೆಲ್ ಪಂಪಿಗೆ ಬಂದಿದ್ದೆ. ಡೀಸೆಲ್ ಹಾಕ್ಸ್ಕೊಂಡು ಸೀದಾ ಈಗ ಮನೆಗೆ ಹೊಂಟೀನಿ. ಪಾರ್ಟಿ ನಾಳೆ ಖಾಲಿ ಮಾಡ್ತೇನೆ ಅಂದ್ರೆ ಎಲ್ಲಿಗೆ ಲೋಡ್ ಆಗೈತಪ್ಪ ಅಂದ್ರೆ ನಮ್ದು ತಾಳಿಕೋಟಿಗೆ ಲೋಡ್ ಆಗೈತಿ. ಇವತ್ತು 1 ಪಾಯಿಂಟ ಲೋಡ್ ಆಗೈತಿ. ಲಾಸ್ಟ್ ಟೈಮ್ ಹೋಗಿದ್ದೆ ಅಂತ ಕಾಣ್ತೈತೆ ಅಂಗಡಿಗೆ. ಅದ ಅಂಗಡಿಗೆ ಹೋಗ್ಬೇಕು. ಯಾವಾಗ ಹೋಗಿನ ಲಾಸ್ಟ್ ಟೈಮ್ ಅದ ಅಂಗಡಿ ಎಲ್ಲಿಪ್ಪ ಅಂದ್ರೆ ತಾಳಿಕೋಟಿ ಪ್ಲಸ್ ಹುಣಸ್ಗಿಗೆ ಹೋಗಿದ್ದೆಲ್ಲ ಅದ ಅಂಗಡಿಗೆ ಹೋಗ್ಬೇಕು. ತಾಳಿಕೋಟಿ ನಾಳೆ ಅಭಿಷೇಕ್ ಫರ್ನಿಚರ್ ಮರಿಗೆ ಸೀದಾ ಮನೆಗೆ ಹೋಗೋಣ. ಮೊದಲು ಡೀಸೆಲ್ ಹಾಕ್ಸಕ್ಕೆ ಬಂದಿದ್ದೆ, ಫುಲ್ ಟ್ಯಾಂಕ್ ಮಾಡ್ಸೀನಿ. ಸೀದಾ ಈಗ ಹೋಗೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಎಲ್ಲದೇನಪ್ಪ ಅಂದ್ರೆ ನವ್ರಿಗೊಂದು ಸಮೀಪ ಬಂದೇನಿ. ನಿನ್ನೆನ ನಮ್ಮ ಗಾಡಿ ಲೋಡ್ ಆಗೈತಿ ಒಂದು ಪಾಯಿಂಟಿಗೆ ಸ್ವಲ್ಪ ತಾಳಿಕೋಟಿ ಅಂತ ಹೇಳಿ ಈಗ ಅದಕ್ಕೆ ಹೊಂಟೇನಿ. ನವ್ರಿಗೊಂದು ಸಮೀಪ ಬಂದೇನಿ. ಈಗ ಈ ಗಾಡಿ ನೋಡ್ರಿ, ಇದನ್ನ ಯಾವ ನಮ್ನಿ ಹೇರ್ಯಾರ ಇವ್ರು. ಇದೆಲ್ಲ ಪೂರ ಚುರುಮರ್ ಇದೆ, ಬಡ ದೋಸ್ತ್ ಗಾಡಿ ಇದೆ. ಲಾರಿ ಮಾಲ್ ಹೇರ್ದಂಗೆ ಹೇರ್ಬಿಟ್ರೆ ಅದಕ್ಕೆ. ಅದು ಕ್ರಾಸ್ ಆಗೈತೆ ಪಾಪ, ಹೊಂಟಾರವ್ರು ಹಂಗೆ. ಎಲ್ಲಿದೇನಪ್ಪ ಅಂದ್ರೆ ಕೊನ್ನೂರು ದಾಟೇನಿ. ಕೊನ್ನೂರು ದಾಟಿ ಏನು ಕೆರೂರು ಸಮೀಪ ಅದೇನಿ. ಇಲ್ಲೇ ನಿಂತು ಸ್ವಲ್ಪ ಹಗ್ಗ ಚೆಕ್ ಮಾಡಿದ್ರೆ ಅದಂತೆ. ಹಗ್ಗ ಚೆಕ್ ಮಾಡತ್ತೀನಿ ಗಾಡಿದಿಗೆ. ಹಗ್ಗ ಅದು ಚೆಕ್ ಮಾಡ್ಕೊಂಡು ಹೋದ್ರೆ ಅಂತೇಳಿ. ಯಾಕಂದ್ರೆ ಮೆಟ್ರಸ್ ಎಲ್ಲ ಇವು ಲೂಸ್ ಹಾಕಿರ್ತೈತೆ ಅವಾಗ ಒಮ್ಮೆ. ಅದಕ್ಕೆ ಚೆಕ್ ಮಾಡ್ಕೊಂಡೀನಿ ಈಗ ಹಗ್ಗ ಅದು ಏನು ಲೂಸ್ ಆಗಿಲ್ಲ, ಎಲ್ಲ ಕರೆಕ್ಟ್ ಅದಾವೆ. ಸೀದಾ ಹೋಗುನೀಗ. ಇಲ್ಲಿಂದ ಒಂದು 20-25 ಕಿಲೋಮೀಟ್ರ್ ಇರ್ಬೇಕು. ಇದು ಕೆರೂರಿಗೆ ಹೋಗಿ ಮತ್ತು ಸೀದಾ ಅಲ್ಲಿಂದ ಬಾಗಲಕೋಟೆಯಿಂದ ಹೋಗ್ಬೇಕು. ಈಗ ಬಾಗಲಕೋಟೆ ರೀಚ್ ಆದ. ಈಗ ಇಲ್ಲಿಂದ 120 ಕಿಲೋಮೀಟ್ರ್ ಐತಿ ಇನ್ನು ಟೋಟಲ್ ನಮ್ಮ ಪಾಯಿಂಟ್ ಖಾಲಿ ಮಾಡೋದು. ಇದು ರೈಟ್ ಹೋದ್ರೆ ಬಾಗಲಕೋಟೆ ಹೋಗ್ತೈತಿ ಕಮಾಂದಾಗ ಹಚ್ಚಿ. ನಾವೀಗ ಸೀದಾ ಬಿಜಾಪುರ ರೋಡ್ ಹಿಡ್ದೋಗೋಣ. ಈಗ ಎಲ್ಲಿದೇನಪ್ಪ ಅಂದ್ರೆ ಕೋಲಾರ ಬ್ರಿಡ್ಜ್ ಮ್ಯಾಗ ಅದೇನಿ ಪೂರ. ಈಗ ಕರೆಕ್ಟ್ ಕೋಲಾರಕ್ಕೆ ರೀಚ್ ಆದೆ. ಇಲ್ಲಿಂದ ಹೋಗ್ಬೇಕೀಗ ಸೀದಾ. ಇಲ್ಲೇ ಮುಂದೆ ಹೋಗಿ ರೈಟ್ ಹೊಡಿಬೇಕು. ರೈಟ್ ಹೊಡೆದು ಒಂದು ಕಮಾನ್ ಬರ್ತೈತಿ, ಆ ಕಮಾನ್ದಾಗ ಆಸೆ ಹೋಗ್ಬೇಕು. ಹಿಂಗೆ ಸೀದಾ ಹೋದ್ರೆ ಬಿಜಾಪುರಕ್ಕೆ ಹೋಗ್ತೈತಿ. ನಾವು ಇಲ್ಲೇ ರೈಟ್ ಹೊಡಿಬೇಕು. ಈಗ ಇದೇ ಬ್ರಿಡ್ಜ್ ಮ್ಯಾಗ ಇದೇ ಕಮಾನ್ದಾಗ ಆಸೆ ಸೀದಾ ಒಂದ ರೋಡ. ಮೊದ್ಲಿಗೆ ಬಸವನ ಬಾಗೇವಾಡಿಗೆ ಹೋಗ್ಬೇಕು. ಬಸವನ ಬಾಗೇವಾಡಿಯಿಂದ ಮತ್ತು ಮುಂದೆ ಕಡೆ ನೋಡ್ರಿ ಇಲ್ಲಿ ಪೂರ ಮಾರ್ಕೆಟ್ ಐತಿ. ಈಗ ರೋಡ್ನಾಗ ಮಾರ್ಕೆಟ್ ಆಕೈತಿ. ಇದು ಎಲ್ಲಿಪ್ಪ ಅಂದ್ರೆ ಇದು ಬಸವನ ಬಾಗೇವಾಡಿ ರೈಲ್ವೆ ಸ್ಟೇಷನ್ ಕಡೆ. ಇನ್ನೂ 18 ಕಿಲೋಮೀಟ್ರ್ ಐತಿ ಬಸವನ ಬಾಗೇವಾಡಿ. ಆದ್ರೆ ಅದ್ರ ರೈಲ್ವೆ ಸ್ಟೇಷನ್ ಇಲ್ಲೇ ಮೊದಲು ಹತ್ತೈತಿ. 18 ಕಿಲೋಮೀಟ್ರ್ ದೂರ ಇದ್ದಾಗ ಹತ್ತೈತಿ ರೈಲ್ವೆ ಸ್ಟೇಷನ್. ಅದರದ ಅಲ್ಲೇ ಮಾರ್ಕೆಟ್ ಆಕೈತಿ ವಾರಕ್ಕೊಮ್ಮೆ. ಅದಕ್ಕೆ ಇವತ್ತು ಹಬ್ಬ ಅಲ್ಲ, ಇವತ್ತು ಯುಗಾದಿ ಮತ್ತು ನಾಳೆ ರಂಜಾನ್ ಅಲ್ಲ. ಅದ್ರ ಸಂಬಂಧ ಎಲ್ಲರೂ ಸಂಜೆ ಮಾಡಕ್ಕೆ ನಿಂತಾರಲ್ಲಿ. ಈಗ ನಾವು ಹೊಂಟೇವಿ ಸೀದಾ ಹಿಂಗೆ. ಅದು ಮ್ಯಾಕ್ ಕಾಣ್ತೈತಲ್ಲ, ಅದು ಬೆಂಗಳೂರು ಬೈಪಾಸ್. ಬಿಜಾಪುರ ಮತ್ತು ಬೆಂಗಳೂರು ಬೈಪಾಸ್ ಅದ. ಸೊಲ್ಲಾಪುರಕ್ಕೂ ಹೋಗ್ತೈತಿ ರೋಡ್ ಹೊಂಟೈತಿ ನೋಡ್ರಿ. ಅಲ್ಲಿ ಪ್ಯಾನೇನು ರಕ್ಕಿ ಅದು ಏನೇನು ತೊಗೊಂಡು ಹೊಂಟ್ರ. ನಾವು ಇದೇ ಬ್ರಿಡ್ಜ್ ಬುಡಕಾಸೆ ಸೀದಾ ಹೋಗ್ಬೇಕೀಗ. ಇಲ್ಲಿ ಬಸ್ನ್ಯಾರ ಅಡ್ಡ ಹಚ್ಚಾರ, ಅದ್ರ ಸಂಬಂಧ ಐತಿ. ಈಗ ಇಲ್ಲಿ ವಾರನ ಹೊಡೆದ್ರು ಸೈಡ್ ಕೊಡಾತಿಲ್ಲ ಬಸ್ನ್ಯಾವ. ಪ್ಯಾಸೆಂಜರ್ ಹತ್ತಿಸ್ಕೊಂಡ್ರೊಳಗೆ ನಿಂತಾನ, ಎದಕ್ಕೆ ಕೂತಾನ ಗೊತ್ತಿಲ್ಲ. ಫೈನಲ್ ಆಗಿ ಬಸವನ ಬಾಗೇವಾಡಿ ರೀಚ್ ಆದ. ಈಗ ರೈಲ್ವೆ ಸ್ಟೇಷನಿಂದ 18 ಕಿಲೋಮೀಟ್ರ್ ಐತಲ್ಲ, 18 ಕಿಲೋಮೀಟ್ರ್ ಬಂದೇನೀಗ. ಇಲ್ಲಿ ಮುಂದೆ ಹೋಗಿ ಸರ್ಕಲ್ನಾಗ ಬಸವೇಶ್ವರ ಸರ್ಕಲ್ನಾಗ ರೈಟ್ ಹೊಡಿಬೇಕು. ಇಲ್ಲಿ ಇದೇ ಸರ್ಕಲ್ನಾಗ ರೈಟ್ ಹೊಡಿಬೇಕೀಗ. ಇಲ್ಲಿ ಮಾರ್ಕೆಟ್ ಐತಿ ಇವತ್ತು. ಯಾಕಂದ್ರೆ ಹಬ್ಬ ಅಲ್ಲ, ಅದ್ರ ಸಂಬಂಧ ಎಲ್ಲ ಕಡೆ ಮಾರ್ಕೆಟ್ ಇವತ್ತು ಇಟ್ಟಿರ್ಬೇಕು.
ತಾಳಿಕೋಟಿ ಇನ್ನೂ 38 ಕಿಲೋಮೀಟ್ರ್ ಐತಿ ಸೀದಾ. ಫೈನಲ್ ಆಗಿ ತಾಳಿಕೋಟಿಗೆ ರೀಚ್ ಆಗೀನಿ. ಇಲ್ಲೇ ನಾಷ್ಟಾದ ಅಂಗಡಿ ಐತಿ, ಹೋಗಿ ನಾಷ್ಟ ಮಾಡಿ ಬಂದೆ. ಸೀದಾ ಅಂಗಡಿ ಕಡೆ ಹೋದ್ರೆ ಅದು ನಿಂತೇನಿಗೆ ಇಲ್ಲಿ ನಾಷ್ಟ. ಈಗ ಪುರಿ ತೊಗೊಂಡಿ ನಾಷ್ಟ ಅಂತೂ ಆತ. ಈಗ ಸೀದಾ ಹೋಗೋಣ. ಇಲ್ಲಿಂದ ಗಾಡಿ ತೊಗೊಂಡೆ ಇಲ್ಲೇ ಮುಂದೆ ಹೋಗಿ ಲೆಫ್ಟ್ ಹೊಡಿಬೇಕು. ಅವ್ರದ್ದು ಇದ ಸರ್ಕಲ್ನಾಗ ಲೆಫ್ಟ್ ಹೊಡಿಬೇಕು. ಫೈನಲ್ ಆಗಿ ಅನ್ಲೋಡಿಂಗ್ ಪಾಯಿಂಟ್ ಕಡೆ ಬಂದೀನಿ. ಆದ್ರೆ ನಮ್ಕಿನ ಮೊದಲು ಒಂದು ಗಾಡಿ ಬಂದೈತಿ, ಅದು ಫ್ರಿಜ್ ಏರ್ಕೊಂಬಂದೈತಿ. ಹೈಯರ್ ಗಾಡಿ ಇನ್ನೂ ಬಂದಿಲ್ಲ ಅವ್ರು. ಇನ್ನೂ ಟೈಮ್ ಐತಿ ಅವ್ರಿಗೆ. 10 ಗಂಟೆ ಮ್ಯಾಗ ಬರ್ತಾರೆ ಅವ್ರು. ಅಲ್ಲಿ ಮಟ್ಟ ಗಾಡಿ ಇಲ್ಲೇ ಸೈಡ್ ಹಾಕಿ ಹಗ್ಗ ತಾಡ್ಕೊಂಡು ಹುಚ್ಚಿದ್ರಾತ. ಇದೊಂದು ಗಾಡಿ ಬಂದೈತಿ. ಫೈನಲ್ ಆಗಿ ಅವ್ರ ಅಂಗಡಿ ಕಡೆ ಬಂದೀನಿ. ಬಂದು ಹಗ್ಗ ತಾಡ್ಕೊಂಡು ಹುಚ್ಚಬೇಕು. ಈಗ ಗಾಡಿದೆ ಹಗ್ಗ ತಾಡ್ಕೊಂಡು ಹುಚ್ಚನು ಹುಚ್ಚ ಏನಿತ್ರಾತ. ಫೈನಲ್ ಆಗಿ ಅವರು ಹುಡುಗರು ಬಂದು ನಾನು ಹಗ್ಗ ತಾಡ್ಕೊಳ್ಳೋದು ಹುಚ್ಚೀನಿ. ನೋಡ್ರಿ ಇಲ್ಲಿ ಹಗ್ಗ ತಾಡ್ಕೊಳ್ಳೋ ನಾನು ಹುಚ್ಚೀನಿ. ಇದೊಂದು ಗಾಡಿ ಬಂದೈತಿ. ಏನು ಇದನ್ನು ಖಾಲಿ ಮಾಡ್ಮ್ಯಾಗ ಮಾಡ್ತಾರೋ ಗೊತ್ತಿಲ್ಲ. ನಾವು ಹಗ್ಗ ತಾಡ್ಕೊಳ್ಳೆಲ್ಲ ಹುಚ್ಚಿ ರೆಡಿ ಇಟ್ಟಿವಿಗೆ. ಅವರು ಹುಡುಗರು ಬಂದಾರ, ಕಸಾದು ಹೊಡ್ಯಾಕತ್ತಾರ. ನೋಡ್ದೆ ಓಪನ್ ಮಾಡ್ತಾರೆ. ಈಗ ಮಾಲಕರಿಗೆ ಫೋನ್ ಹಚ್ಚಿದ್ವಿ, ಬರ್ತಾ ತಡಿಪ ಅಂದಾರ. ತಾಸಂದಿದ್ರೆ ಬಂದಾರ ಕರೆಕ್ಟ್. ಫೈನಲ್ ಆಗಿ ಅಂಗಡಿ ಬಂದು ತೆಗೆದ್ರು ಅವರು. ತೆಗೆದು ಖಾಲಿ ಮಾಡೋ ಪಾಯಿಂಟಿಗೆ ಗಾಡಿ ಹಚ್ಚೀನಿ. ಬಂದಾರ ಸಡ್ರೆಸ್ಸು ತೆಗೆದಾರ. ನೋಡಿ ಈಗ ಬಣನ ಖಾಲಿ ಮಾಡಿ ಇಲ್ಲಿಂದ ಹೋದ್ರಾತ. ಗಾಡಿ ಖಾಲಿ ಮಾಡೋಕೆ ಚಾಲು ಮಾಡ್ರ. ಇಳಿಸ್ಕೊಂಡಾರ ಅವೆಲ್ಲ ಪಿಲ್ಲೋ ಬಂದಿರೋದು. ಈಗ ಒಂದಿಷ್ಟು ಇಳಿಸಿದ್ರೆ ಆಗೇ ಹೊತ್ತಿಗೆ ಬಡ ಆಕತಿ. ಒಂದು 10-15 ನಿಮಿಷ ತಗೊಂಡ್ರೆ ಗಾಡಿನ ಖಾಲಿ ಆಕತಿ ಪೂರ. ಅರ್ಧ ಗಾಡಿ ಖಾಲಿ ಆಯ್ತು, ಇನ್ನೂ ಅರ್ಧ ಗಾಡಿ ಐತಿ. ಖಾಲಿ ಮಾಡಕತ್ತಾರ ಅವ್ರು. ಎಲ್ಲ ಲೂಸ್ ಮಾಡಿ ಇಟ್ಕೊಳತ್ತಾರ. ಈಗ ಸ್ವಲ್ಪ ಮಟ್ರಿಯಲ್ ಆದ್ರೆ ಆಗೇ ಹೊತ್ತಿಗೆ. ಫೈನಲ್ ಆಗಿ ಗಾಡಿ ಪೂರ ಖಾಲಿ ಆಯ್ತು. ನೋಡ್ರಿ ಇಲ್ಲಿ ಎಲ್ಲ ಮಟ್ರಿಯಲ್ ಇಲ್ಲೇ ಇಟ್ಕೊಂಡಾರ ಅವ್ರು. ಆಮ್ಯಾಗ ಒಳಗೆ ಇಟ್ಕೊತಾರೆ. ಎಲ್ಲ ಮಟ್ರಿಯಲ್ ಇಲ್ಲೇ ಇಳಿಸೀನಿ. ಗಾಡಿ ಅಂತೂ ಪೂರ ಖಾಲಿ ಆಯ್ತು ನಮ್ದು. ಈಗ ಹೋಗಿ ರಿಸೀವ್ ಇಸ್ಕೊಂಡು ಸೀದಾ ಇಲ್ಲಿಂದ ಬಿಡೋಣಂತೀಗ. ಖಾಲಿ ಮಾಡಿದ್ದು ಶೀಲ್ ಹಾಕಿ ಎಲ್ಲರೂ ಕೊಟ್ರೆ ಈಗ ಸೀದಾ ತೊಗೊಂಡು ಹೋಗೋನಿಗೆ. ಇಲ್ಲಿ ಇನ್ನೊಬ್ಬರು ಅಂಗಡಿ ಇತ್ತು, ಅವ್ರಿಗೆ ಫೋನ್ ಹಚ್ಚಿದ್ಯಾ ಬಸವನ ಬಾಗೇವಾಡಿಗೆ ಏನಾರ ಮಾಲ್ ಇದ್ರೆ ಕೊಡ್ರಿ ಅಂತೇಳಿ. ಅವ್ರ ನುಣಂಬರ್ರಿ ಅಂತ ಅಂದಾರ. ಅದಕ್ಕೆ ಈಗ ಅವ್ರ ಗುಡಾನ್ ಕಡೆ ಹೊಂಟೀನಿ. ಹಿಂಗೆ ರೋಡ್ ಸೀದಾ ಹೋಗ್ಬೇಕಿದೆ. ಆ ಸರ್ಕಲಿಂದ ಲೆಫ್ಟ್ ಹೊಳ್ಳೆವಲ್ಲ ಅದ ರೋಡ ಸೀದಾ ಹೋಗ್ಬೇಕು. ಸೀದಾ ಹೋಗಿ ಅಲ್ಲಿ ಬಸ್ ಡಿಪೋ ಐತಿ. ಆ ಬಸ್ ಡಿಪೋ ಅಪೋಸಿಟ್ ಐತೆ ಅವ್ರ ಗುಡಾನ. ಅಲ್ಲಿ ಹೋಗಿ ನೋಡ್ಬೇಕೀಗ. ಫೈನಲ್ ಆಗಿ ಅದು ಗುಡಾನಕ್ಕೆ ಬಂದೀನಿ. ಅದು ಗುಡಾನಕ್ಕೆ ಬಂದು ಇಲ್ಲಿ ಗಾಡಿ ಹಚ್ಚೀನಿ. ಗಾಡಿ ಹಚ್ಚಿ ಅವ್ರ ಮಾಲಕರಿಗೆ ಭೇಟಿ ಬರೋನಿಗೆ ಬಾಪ ಅಂತಂತ ಅಂದಾರ. ಆ ಕ್ಯಾಂಟ್ರ್ ಒಳಗೆ ಐತೆ ಅಂತ ಮಾಲ. ಅದಕ್ಕೆ ಗಾಡಿ ಅಲ್ಲಿ ಹಚ್ಚಿದ್ಯಾ, ಅಲ್ಲಿಂದ ತೊಗೊಂಬಂದು ಇಲ್ಲಿ ಹಚ್ಚಪ್ಪ ಅಂದವ್ರಿಗೆ. ಅಲ್ಲೊಂದು ಪಾಯಿಂಟಿಗೆ ಹಚ್ಚಿ ಬರೀ ಗಾಡಿ ಅಷ್ಟೇ ಲೋಡ್ ಮಾಡ್ಕೊಂಡೆ. ಇಲ್ಲಿ ಬಂದು ಈಗ ಫ್ರಿಜ್ ಕೂಲರ್ದು ಏನಾರು ಇರ್ತಾವೆ, ಮತ್ತು ಅವನು ಲೋಡ್ ಮಾಡ್ಕೋಬೇಕೀಗ. ಇಲ್ಲೇ ಅವ್ರದ್ದು ಗುಡಾನಿದೆಯಲ್ಲ. ಇಲ್ಲೇ ಒಂದು ಕಡೆ ಪ್ಯಾನ್, ಒಂದು ಕಡೆ ಗಾದಿ ಹೇಳ್ಕೊಂಡೀನಿ. ಮತ್ತು ಅವ್ರ ಅಂಗಡಿಗೆ ಹೋಗ್ಬೇಕಂತ. ಅಂಗಡಿಗೆ ಹೋಗಿ ಅಲ್ಲೊಂದು 20 ಚೇರ್ ಮತ್ತೇನೋ ಪ್ಯಾನ್ ಅದಾವ ಅಂತ ಅವನು ಹೇಳ್ಕೊಂಡು ಹೋಗ್ಬೇಕೀಗ. ನೋಡ್ರಿ ಇಲ್ಲಿ ರಿಟರ್ನ್ ಲೋಡ್ ಮಾಡೀನಿ ಇಷ್ಟೇ. ಇನ್ನೂ ಪ್ಯಾನ್ ಒಂದು 20 ಕುರ್ಚಿ ಅದಾವೆ. ಅವ್ರ ಅಂಗಡಿಗೆ ಹೋಗಿ ಹಾಕೋಬೇಕು. ಮತ್ತು ಈಗ ಬರ್ರಿ ಸೀದಾ ಒಂದು ಬಿಲ್ ಇಸ್ಕೊಂಡು ಅವ್ರ ಅಂಗಡಿಗೆ ಹೋಗೋಣ. ಅವ್ರ ಅಂಗಡಿಗೆ ಹೋಗಿ ಲೋಡ್ ಮಾಡ್ಕೊಂಡು 20 ಚೇರ್ ಲೋಡ್ ಮಾಡ್ಕೊಂಡು ಬಿಲ್ ತೊಗೊಂಡು ಬಿಟ್ಟೇನೀಗ. ಸೀದಾ ಇನ್ನೂ ತಾಳಿಕೋಟಿ ಒಳಗೆ ಅದೇನಿ. ಈಗ ಮೇನ್ ಹೈವೇಗೆ ಹತ್ಬೇಕು. ಇಲ್ಲಿಂದ ಸಿಟಿ ಒಳಗೆ ಅದೇನೀಗ. ಇವ 3 ಅಂಗಡಿ 3 ಬಿಲ್ ಕೊಟ್ಟಾರ. ಸೀದಾ ಹೊಂಟೇನೀಗ. ಫೈನಲ್ ಆಗಿ ದೇವ್ರಿಬ್ಬರಿಗೆ ಒಂದು ಪಾಯಿಂಟ್ ಖಾಲಿ ಮಾಡಿದೆ. ಈಗ ಸೀದಾ ಈಗ ಬಸವನ ಬಾಗೇವಾಡಿ ನೆಕ್ಸ್ಟ್ ಪಾಯಿಂಟ್, 2ನೇ ಪಾಯಿಂಟ್. ಒಟ್ಟು 3 ಪಾಯಿಂಟ್ ಅದಾವ ಈಗ. ಇವೆ ಮಟ್ರಿಯಲ್ ಪೂರ ವಿಗಾಡ್ದು ಅಲ್ಲೇ ವಿಷನ್ ಪೂರ ಅಷ್ಟು. ನಾವು ಖಾಲಿ ಮಾಡೋದು 2ನೇ ಪಾಯಿಂಟ್ ಬಸವನ ಬಾಗೇವಾಡಿ. ಬಸವನ ಬಾಗೇವಾಡಿಗೆ ರೀಚ್ ಆದ್ಯಾ. ಇಲ್ಲೇ ಲೆಫ್ಟ್ ಸೈಡ್ ಐತ್ರಿ ಅಂಗಡಿ, ನೋಡ್ಕೊತ ಬರ್ರಿ ಅಂತ ಹೇಳ್ಯಾರವ್ರೆ. ಬರ್ರಿ ಈಗ ಇದೊಂದು ಅಂಗಡಿ ಖಾಲಿ ಮಾಡೋಣ. 2ನೇ ಪಾಯಿಂಟ್ ಇದೆ. ತಾಳಿಕೋಟಿಯಿಂದ ಲೋಡ್ ಮಾಡ್ದಂಗೆ ಅನ್ಸುಟ್ಟು. 2ನೇ ಪಾಯಿಂಟಿನ ಅಂಗಡಿ ಪೂರ ಸಂಧ್ಯಾಗ ಐತಿ. ಗಾಡಿ ಕಟ್ಟಿ ಹೊಂಟೈತಿ ಇಲ್ಲಿ. ಅದಕ್ಕೆ ಇಲ್ಲಿ ಹೊಂಟೇನಿಗೆ. ನೋಡ್ರಿ ಎಷ್ಟು ಸಂಧ್ಯಾಗ ಐತಿ ಅಂಗಡಿ. ಫೈನಲ್ ಆಗಿ ಬಸವನ ಬಾಗೇವಾಡಿನ ಖಾಲಿ ಆಗುತ್ತೆ. ಹೋಗೋನಿಗೆ ಹೋಗಿ ಊಟ ಮಾಡ್ಬೇಕು. ಮೊದಲು ಕೋಲಾರಕ್ಕೆ ಹೋಗಿ ಈಗ ಬಸವನ ಬಾಗೇವಾಡಿ ಒಳಗದೀನಿ. ಇಲ್ಲೇ ಮುಂದೆ ಹೋಗಿ ಲೆಫ್ಟ್ ಹೊಡಿಬೇಕು. ಲೆಫ್ಟ್ ಹೊಡೆದ್ರೆ ಸೀದಾ ಒಂದ ಕೋಲಾರ ರೋಡ್. ಕೋಲಾರಕ್ಕೆ ಹೋಗಿ ಊಟ ಮಾಡೋಣಂತ. ಈಗ ಟೈಮ್ ಕರೆಕ್ಟ್ 1:30 ಆಗೈತಿಗೆ. ಕೋಲಾರಕ್ಕೆ ರೀಚ್ ಆದ್ಯಾ. ಕೋಲಾರಕ್ಕೆ ರೀಚ್ ಆಗೀನಿಗೆ. ಇಲ್ಲೇ ಹೋಟೆಲ್ ಅದಾವೆ. ಇಲ್ಲೇ ಹೋಟೆಲ್ ವಿಜಯ್ ಹೋಟೆಲ್ ನಾವು ಉಣ್ಣೋದು ಮೇನದು ಊಟ.
ಮೇನದ ಹೋಟೆಲ್ ಇದ್ರೆ ಚಲೋ ಇದ್ರೆ ಇಲ್ಲೇ ಊಟ ಮಾಡಿ ಬಿಟ್ಬಿಟ್ರೆ ಆತಿಗೆ ಸೀದಾ. ವಿಜಯ್ ಹೋಟೆಲ್ ಅಲ್ಲಿ ಮುಂದೈತಿ, ನೋಡ್ಬೇಕು. ಇವತ್ತು ಹಬ್ಬ ಕೆಲವು ಐತಿ ಏನಿಲ್ಲ ಗೊತ್ತಿಲ್ಲ. ಅದು ವಿಜಯ್ ಡಾಬಾ ಬಂದೈತಿ ಇವತ್ತು. ಇವತ್ತು ಬಂದೈತಿ, ಏನು ಮಾಡೋಕೆ ಬರೋಂಗಿಲ್ಲ. ಸೀದಾ ಹೋಗೋನಿಗೆ ಇಲ್ಲಿಂದ. ಈಗ ಎಲ್ಲಿ ಮಠ ಬಂದಿದ್ಯಪ್ಪ ಅಂದ್ರೆ ಬೆಳಗ್ಗೆ ಮಠ ಬಂದಿದ್ಯಾ, ಕೋಲಾರ ಮಠ ಬಂದಿದ್ಯಾ. ಅಲ್ಲಿ ಊಟ ಮಾಡ್ಬೇಕಂತೇಳಿ ಮೀನದ ಹೋಟೆಲ್ ಬಂದೈತಿ ಇವತ್ತು ಹಬ್ಬದ ಸಂಬಂಧ. ಅದಕ್ಕೆ ಇವತ್ತು ಬೆಳಗ್ಗೆ ಬಂದ. ಇಲ್ಲೇ ಎಗ್ರೆಸ್ ಅಂಗಡಿ ಐತಿ ನೋಡ್ರಿ. ಆ ಎಗ್ರೆಸ್ ಅಂಗಡಿಗೆ ಹೋಗಿ ಎಗ್ರೆಸ್ ತಿಂದು ಬಂದೇನೀಗ. ಇಲ್ಲಿ ಊಟ ಅದು ಏನು ಸಿಗಂಗಿಲ್ಲ, ಖಾನಾವಳಿ ಏನು ಇಲ್ಲ ಇಲ್ಲಿ. ಅದಕ್ಕೆ ಸೀದಾ ಬಾಗಲಕೋಟೆಗೆ ಹೋಗೋಣ. ಬಾದೂರಿಲ್ಲ ಬಾಗಲಕೋಟೆ ಬರೀ 30 ಕಿಲೋಮೀಟ್ರ್ ಐತಿ. ಎಂಟ್ರೆನ್ಸಿಗೆ ಹೋಗಿ ಪಾರ್ಟಿಗೆ ಫೋನ್ ಹಚ್ಚುನು. ಲೊಕೇಶನ್ ಹಾಕಿದ್ರೆ ಲೊಕೇಶನ್ ತ್ರೋನ ಹೋಗ್ಬೇಕು. ಯಾಕಂದ್ರೆ ನಮಗೆ ಗೊತ್ತಿಲ್ಲ ಅಂಗಡಿ, ಹೊಸ ಅಂಗಡಿ ಇದೆ, ಅವ್ರು ಕೊಟ್ಟಿದ್ದು ಮಾಲೆ. ನಮ್ಮದು ಆದ್ರೆ ಅಲ್ಲೇ ರೆಗ್ಯುಲರ್ ಇರ್ತೈತೆ. ಸೀದಾ APMC ಹೋಗಿ ಖಾಲಿ ಮಾಡ್ತಿದ್ವಿ. ಆದರೆ ಇದು ನಮ್ಮದಲ್ಲ, ಬೇರೆದಾರ್ದು. ಸೀದಾ ನಾವು ಊಟ ಮಾಡಿಬಿಟ್ಟವ. ಸೀದಾ ಈಗ ಬಾಗಲಕೋಟೆ ಎಂಟ್ರೆನ್ಸ್ ಆಗೇನಿ. ಇಲ್ಲೇ ರೈಲ್ವೆ ಸ್ಟೇಷನ್ ಕಡೆ ಅಂತಿದೆ. ರೈಲ್ವೆ ಸ್ಟೇಷನ್ ಕಡೆ ಕೌಲ್ಪೇಟೆ ಅಂತ, ಅಲ್ಲಿ ಹೋಗಿ ಖಾಲಿ ಮಾಡ್ಬೇಕು. ಇದೊಂದು ಪಾಯಿಂಟ್ ಬರ್ರಿ. ಈಗ ಅಲ್ಲಿ ಹೋಗಿ ಸಿಗೋಣ. ಸೀದಾ ಸ್ಟೇಷನ್ ಕಡೆ ಬಂದೀನಿ. ಇದಾ ರೈಲ್ವೆ ಸ್ಟೇಷನ್. ಹಿಂಗೆ ಮುಂದೆ ಹೋಗಿ ಸೀದಾ ರೈಟ್ ಹೊಡಿಬೇಕಂತ ತೋರ್ಸತಿ ಮ್ಯಾಪ್ನ್ಯಾಗ. ಫೈನಲ್ ಆಗಿ ನಾನು ಅಂಗಡಿ ಕಡೆ ಬಂದೀನಿ. ಅಂಗಡಿ ಕಡೆ ಬಂದ್ರೆ ಅಂಗಡಿನ ಬಂದೈತಿ. ಇಲ್ಲೈತಿ ನೋಡ್ರಿ ಅಂಗಡಿ ಪೂರ ಇದೆ. ಅಂಗಡಿ ಗಿರೀಶ್ ಎಂಟರ್ಪ್ರೈಸಸ್ ಆ್ಯಂಡ್ ಫರ್ನಿಚರ್ ಇದೆ ಅಂಗಡಿ ಬಂದೈತಿ. ಫೋನ್ ಮಾಡೋಣ ಈಗ ಅವ್ರಿಗೆ. ಫೈನಲ್ ಆಗಿ ಇಲ್ಲಿ ಗಿರೀಶ್ ಎಂಟರ್ಪ್ರೈಸ್ ಇಲ್ಲಿ ಖಾಲಿ ಆದ ಗಾಡಿ. ಈಗ ಫೈನಲ್ ಆಗಿ ಬಾಗಲಕೋಟೆನೂ ಖಾಲಿ ಆತ. ಇದೇ ಅಂಗಡಿ ಗಿರೀಶ್ ಎಂಟರ್ಪ್ರೈಸ್ ಅಂತೇಳಿ. ಪೂರ ಮೆಟ್ರಸ್ ಎಲ್ಲ ಇಲ್ಲಿ ಒಳಗೆ ಇಟ್ಕೊಂಡಾರ. ಅಲ್ಲಿ ಇಟ್ಟಾರ ನೋಡ್ರಿ. ಅಲ್ಲೆಲ್ಲ ಪೂರ ಬಾಡಿಗೆ ಇಸ್ಕೊಂಡು ಸೀದಾ ಹೋಗೋಣಿಗೆ ಇಲ್ಲಿಂದ. ಹಾಂ, ಅಲ್ಲಿಂದ ಖಾಲಿ ಮಾಡಿಬಿಟ್ಟವ. ಸೀದಾ ಈಗ ನವನಗರ ಕಮಾನ್ ಇದೆ. ಈ ಕಮಾನಿಂದ ಇಲ್ಲೇ ಮುಂದೆ ಹೋಗಿ ಲೆಫ್ಟ್ ಹೊಡಿಬೇಕು. ಬಿಜಾಪುರ ಮತ್ತು ಹುಬ್ಳಿ ಹೈವೇ ಇದೆ. ಇಲ್ಲೇ ಲೆಫ್ಟ್ ಹೊಡಿ. ನಾವು ಸೀದಾ ಈಗ ಹೋಗ್ಬೇಕಾರೆ ಹಿಂಗೆ ರೈಟ್ ಹೋಗಿದ್ದೆ. ಈಗ ಲೆಫ್ಟ್ ಹೊಡಿಬೇಕು. ಇಲ್ಲಿಂದ ಹುಬ್ಳಿ ಕರೆಕ್ಟ್ 120 ಕಿಲೋಮೀಟ್ರ್ ಐತಿ. ಈಗ ಟೈಮ್ ಎಷ್ಟಾಗೈತಪ್ಪ ಅಂದ್ರೆ 4:20 ಆಗೈತಿ. ಬರ್ರಿ ಸೀದಾ ಇಲ್ಲಿಂದ ನಾನ್ ಸ್ಟಾಪ್ ಹುಬ್ಳಿಗೆ ಹೋಗೋಣ. ಇಲ್ಲಿ ರೋಡ್ನಾಗ ಆಕ್ಸಿಡೆಂಟ್ ಆಗೈತಿ. ಸ್ಪಾಟ್ ಮ್ಯಾಗ ಸತ್ತಿರ್ಬೇಕು. ಹೌದು ಬೈಕ್ ನೋಡ್ರಿ. ಇಲ್ಲಿ ಯಾವ ನಮೂನೆ ಆಗೈತಿ ಪೂರ ಬೈಕ್ನೇವ. ಸ್ಪಾಟ್ ಮ್ಯಾಗ ಔಟಾಗ್ಯಾನ. ಇಲ್ಲೇ 1 ಕಿಲೋಮೀಟ್ರ್ ಮಳೆ ಇಲ್ಲ. ಇಲ್ಲಿ ಕೊನ್ನೂರಿಗೆ ನೋಡ್ರಿ ಮಳೆ ಆಗೈತಿ. ಆಗಿ ಹೋಗೈತಿ ಮಟನಿಗೆ ಸೀದಾ. ಇಲ್ಲಿ ಜಂಪ್ ಇಲ್ಲಾರ್ದ ಸತಿ ಜಂಪ್ ಆಗಿಬಿಟ್ರಿ. ಈಗ ಮನೆಗೆ ಹೋಗಿ ಕಟಿಂಗ್ ಮಾಡಿಸ್ಬೇಕಿತ್ತು. ಅದಕ್ಕೆ ಬೇಡ ಅಂತೇಳಿ ಇಲ್ಲೇ ನರಗುಂದಾಗ ನಿಂತು ಕಟಿಂಗ್ ಮಾಡಿಸ್ಕೊಂಡು ಹೊಂಟನಿಗೆ. ಸೀದಾ ಹೋಗೋನಿಗೆ ಇಲ್ಲಿಂದ ಹುಬ್ಳಿಗೆ 60 ಕಿಲೋಮೀಟ್ರ್ ಐತಿ. ನಾಳೆ ಹಬ್ಬ ಐತಲ್ಲ, ಅದಕ್ಕೆ ಇವತ್ತು ಇಲ್ಲೇ ಕಟಿಂಗ್ ಮಾಡಿಸ್ಕೊಂಡು ಹೊಂಟನಿಗೆ. ಈಗ ನರಗುಂದ ಬಸ್ ಸ್ಟ್ಯಾಂಡ್ ಕಡೆ ಇದೀನಿ. ಸ್ವಲ್ಪ ಟ್ರಾಫಿಕ್ ಆಗೈತಿ ಇಲ್ಲಿ. ಇಲ್ಲಿ ಎಲ್ಲ ಹಬ್ಬದ ಸಂಬಂಧ ಎಲ್ಲ ರಶ್ ಪೂರ ಐತಿ. ನೋಡ್ರಿ ಇಲ್ಲಿ ನವಲ್ಗೊಂದು ಸಮೀಪ ಬಂದಂಗೆಲ್ಲ ಮಳೆ ಆಗತೈತಿ. ಮಳೆ ಆಗಿ ಹೊಂಟೈತಿ. ನಾವು ಅಲ್ಲಿ ಕೊನ್ನೂರಿಂದ ಹಂಗಾಗೈತಿ ಸೇಮ್. ನಾವು ಮಳೆ ಆಗಿ ಹೋದಂಗೆ ಅದ್ರ ಹಿಂದಿಂದ ಹೊಂಟೀವಿ. ಈಗ ಎಲ್ಲದೇನಪ್ಪ ಅಂದ್ರೆ ಅಪ್ಸೂರು ಕಡೆ ಬಂದೇನಿ. ಮಳೆ ಆಗೈತಿ ಇಲ್ಲೆಲ್ಲ ಹಾಗೆ ಹೋಗೈತಿ. ಆದರೂ ಮಾಡೈತಿ, ಇನ್ನೂ ಮಳೆ ಬರ್ಬೋದು. ಹುಳಿ ಮಠನ ಆಗಿರ್ಬೇಕಿದ್ದು ಮಳೆ ಮಿಂಚಾದೈತಿ ಬರೀ. ನೋಡ್ರಿ ನಮಗೆ ಹುಬ್ಳಿ ಎಂಟ್ರೆನ್ಸ್ ಆದ್ಕೊಳ್ಳಿ ಮಳೆ ಚಲೋ ಆಗೈತಿ. ಬರೋದೈತಿ ಹನಿನ್ಯ ಬಂದು ಹೋಗಿರ್ಬೇಕು ಆಗಲಕ್ಕೆ. ಮತ್ತು ಒಳ್ಳೆ ಹನಿ ಈಗ ಚಲೋ ಹೋಗೈತಿ. ಇದೆ ರಿಂಗ್ ರೋಡ್ ಇದೆ. ಅಲ್ಲಿ ಲೆಫ್ಟ್ ಒಳಗೆ ಬಿಡ್ತೇನೆ ನಾನು. ಈಗ ಇಲ್ಲಿ ಸೀದಾ ರಿಂಗ್ ರೋಡ್ ಹೋದ್ರಾತ.